Hello students, how are you? ಇವತ್ತು ನಾನು PYQs ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗಲೇ ಸಿನಾಪ್ಸಿಸ್ ಬಗ್ಗೆ ಡಿಸ್ಕಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅಂದ್ರೆ 2019 to 2024 ಈ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಈ ಚಾಪ್ಟರ್ ಗೆ ರಿಲೇಟೆಡ್ ಆಗಿರುವ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ನಾವು 2024 ಪೇಪರ್ ನ ನೋಡೋದಾದ್ರೆ ಲಾಸ್ಟ್ ಇಯರ್ದು 4 ಕ್ವೆಶ್ಚನ್ಸ್ 4 ಕ್ವೆಶ್ಚನ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ಬಂದಿತ್ತು. ಸೊ ಈ ಫಸ್ಟ್ ಕ್ವೆಶ್ಚನ್ ನೋಡಿ ಇಲ್ಲಿ ಹೆಂಗಿದೆ ಅಂದ್ರೆ ಇಲ್ಲಿ ಈ ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಚಾರ್ಜ್ ಕೊಟ್ಟಿದ್ದಾರೆ. ಓಕೆ, ಚಾರ್ಜ್ ಇಸ್ ಗಿವನ್ -3.2 ಮೈಕ್ರೋಕೂಲಮ್. ನಂಬರ್ ಆಫ್ ಎಕ್ಸೆಸ್ ಎಲೆಕ್ಟ್ರಾನ್, you should calculate number of electrons. Okay, n ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, q is equal to ne. so n is q by e. q ಎಷ್ಟು 3.2 ಮೈಕ್ರೋ is 10 to the power -6 and e ಗೊತ್ತು ನಮಗೆ 1.6 into 10 to the power -19. so 1.6 ones are 2s ಆಗುತ್ತೆ. so n is 2. ಇಲ್ಲಿ ಆಪ್ಷನ್ ನೋಡಿ 2 ಅಂತಿರೋದು ಥರ್ಡ್ ಆಪ್ಷನ್ ಅಲ್ಲಿ ಇದೆ. ಸೊ ಥರ್ಡ್ ಆಪ್ಷನ್ 2 into 10 to the power 13. ಯಾವತ್ತು ಮಕ್ಕಳೇ ಕಂಪ್ಲೀಟ್ ಆಗಿ ಮಾಡಕ್ ಹೋಗ್ಬೇಡಿ. ಓಕೆ, ಆಪ್ಷನ್ ನೋಡ್ಕೊಳ್ಳಿ. ರಿಲೇಟೆಡ್ ನಂಬರ್ ಬಂತು ಅಂದ್ರೆ ಇವಾಗ 2 ಆಪ್ಷನ್ ಅಲ್ಲಿ ಸೇಮ್ ನಂಬರ್ ಇತ್ತು ಅಂದ್ರೆ ಅಷ್ಟೇ ನೀವು ಮತ್ತೆ ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ಬೇಕು. ಇಲ್ಲ ಅಂದ್ರೆ ಜಸ್ಟ್ ಆಪ್ಷನ್ ನೋಡ್ಕೊಂಡು ಟಿಕ್ ಮಾಡ್ತಾ ಇರ್ಬೇಕು ಮಕ್ಕಳೇ, ಟೈಮ್ ಇರೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಜಸ್ಟ್ ನೋಡಿ ಇಲ್ಲಿ 3.2 by 1.6 is 2. ಸೊ ಜಸ್ಟ್ ಲುಕ್ ಎಟ್ ದಿ ಆಪ್ಷನ್ಸ್. ಸೊ ಇಲ್ಲಿ ಆಪ್ಷನ್ ನೋಡ್ಕೊಳ್ಳಿ. ಈ ಆಪ್ಷನ್ ಅಲ್ಲಿ ಎ ಆಗಲ್ಲ, ಬಿ ಡಿ ಮೂರಲ್ಲೂ 5 ಅಂತಿದೆ. ಸೊ ಸಿ ಆಪ್ಷನ್ ಕರೆಕ್ಟ್. See, for point charge A of 10 microcoulomb and another point charge B of 20 microcoulomb are kept 1 meter apart in free space. So electrostatic force on A due to B is F1. Then what is the electrostatic force on B due to A, which is F2? Then what is the relation? See, namage gottu F1 and F2 are equal in magnitude. So A and B, force on A and force on B, they are equal in magnitude but opposite in direction. So option B, F1 is equal to -F2. Next question alli electric field kottidare nodi illi, and which is acting along positive y axis. Electric field yav direction alli act agta ide, positive y axis. Okay, this is y axis. The electric flux through rectangle area kottidare 10 cm into 30 cm whose plane is parallel to zx plane. ಸಿ ನಾನು ಇದನ್ನ ಎಕ್ಸ್ ಆಕ್ಸಿಸ್ ಅಂತ ತಗೊಂಡು ಇದನ್ನ ಝೆಡ್ ಆಕ್ಸಿಸ್ ತಗೊಂಡ್ರೆ ಸೊ ಇಲ್ಲೊಂದು ಏರಿಯಾ ಇದೆಯಲ್ಲ ಅದು ಪ್ಯಾರಲಲ್ ಆಗಿರುತ್ತೆ, ಝೆಡ್ ಎಕ್ಸ್ ಪ್ಲೇನ್ ಗೆ ಪ್ಯಾರಲಲ್ ಆಗಿರುತ್ತೆ ಈ ತರ. ಓಕೆ, ಇವಾಗ ನಾನು ಇಲ್ಲಿಂದ ಔಟ್ವರ್ಡ್ ನಾರ್ಮಲ್ ಡ್ರಾ ಮಾಡಿದ್ರೆ ಆ ಔಟ್ವರ್ಡ್ ನಾರ್ಮಲ್ ದಟ್ ಈಸ್ ನಥಿಂಗ್ ಬಟ್ ಏರಿಯಾ ಅಲ್ವಾ, ಡೈರೆಕ್ಷನ್ ಆಫ್ ಏರಿಯಾ. ಏರಿಯಾ ಇಸ್ ವೆಕ್ಟರ್ ಕ್ವಾಂಟಿಟಿ ಹಿಯರ್. ಸೊ ಏರಿಯಾ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ಆರ್ ನೀವು ಜಸ್ಟ್ ಎ ಅಂತಲೂ ಬರ್ಕೋಬಹುದು. ಏರಿಯಾ ಡೈರೆಕ್ಷನ್ ಏನಿರುತ್ತೆ, ಇಟ್ ಈಸ್ ಔಟ್ವರ್ಡ್ ನಾರ್ಮಲ್ ಟು ದಿಸ್ ಗಿವನ್ ಪ್ಲೇನರ್ ಏರಿಯಾ ಅಲ್ವಾ. ಈ ಪ್ಲೇನ್ ಝೆಡ್ ಎಕ್ಸ್ ಗೆ ಪ್ಯಾರಲಲ್ ಆಗಿರುತ್ತೆ. ಝೆಡ್ ಎಕ್ಸ್ ಗೆ ಪ್ಯಾರಲಲ್ ಇತ್ತು ಅಂದ್ರೆ ಔಟ್ವರ್ಡ್ ನಾರ್ಮಲ್ ಯಾವ್ದಕ್ಕೆ ಪ್ಯಾರಲಲ್ ಆಗಿರುತ್ತೆ, ವೈ ಪ್ಯಾರಲಲ್ ಆಗಿರುತ್ತೆ. ದೆನ್ ವಾಟ್ ಇಸ್ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ? ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ಇಸ್ 0 ಡಿಗ್ರಿ. ಸೊ ಫ್ಲಕ್ಸ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇ ಎ ಕಾಸ್ ಥೀಟಾ. ಕಾಸ್ 0 ಡಿಗ್ರಿ ಇಸ್ 1, ಸೊ ಇ ಇಂಟು ಎ. ಇವಾಗ ಏರಿಯಾ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೊ ಇಲ್ಲಿ 10 ಸೆಂಟಿಮೀಟರ್ ಅಂಡ್ 30 ಸೆಂಟಿಮೀಟರ್ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ 30 ಸೆಂಟಿಮೀಟರ್ ಅಂಡ್ ದಿಸ್ ಇಸ್ 10 ಸೆಂಟಿಮೀಟರ್. 10 into 30 ಎಷ್ಟಾಗುತ್ತೆ, 300. ಸೆಂಟಿ ಇಂಟು ಸೆಂಟಿ ಅಂದ್ರೆ 10 to the power -2 ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ 10 to the power 1 ಸೆಂಟಿ ಅಂದ್ರೆ 10 to the power -2 ಮೀಟರ್. 2 ಸೆಂಟಿ ಇರುತ್ತಲ್ವಾ, 2 ಸೆಂಟಿಮೀಟರ್ ಇದೆ ಅಲ್ವಾ. ಸೊ 10 to the power -2 ಇಂಟು 10 to the power -2 ಎಷ್ಟಾಗುತ್ತೆ, -4. ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, 3 into 10 to the power 5. ಸೊ 9 ಆಗುತ್ತೆ. 9 ಅನ್ನೋದು ಆಪ್ಷನ್ ಅಲ್ಲಿ ಒಂದೇ ಒಂದಿರುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ. ಮಿಕ್ಕಿದ್ ಯಾವ್ದು ಆಪ್ಷನ್ ಅಲ್ಲಿ 9 ಇಲ್ಲ. ನೀವು ಉಳಿದಿದ್ ನಂಬರ್ ನ ಚೆಕ್ ಮಾಡ್ಬೇಕು ಅಂತಲೇ ಇಲ್ಲ. ಸೊ ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ, ಈ 2024 ಅಲ್ಲಿ 4th ಕ್ವಶನ್ ಎಲೆಕ್ಟ್ರಿಕ್ ಚಾರ್ಜಸ್ ರಿಲೇಟೆಡ್ ಆಗಿರುವ 4th ಕ್ವಶನ್ ಏನಿದೆ, ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಕ್ಲೋಸ್ ಸ್ಫೆರಿಕಲ್ ಸರ್ಫೇಸ್ ಆಫ್ ರೇಡಿಯಸ್ ಆರ್ ಎನ್ಕ್ಲೋಸಿಂಗ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಆಫ್ ಡೈಪೋಲ್ ಮೂಮೆಂಟ್ 2aq is. ಸಿ ಇಲ್ಲಿ ಏನು ಅಂದ್ರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನ್ ಫಾರ್ಮುಲಾ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಗೆ phi is equal to 1 by epsilon naught times total charge enclosed by that closed surface.
ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಲೆಕ್ಟ್ರಿಕ್ ಡೈಪೋಲ್ ಇದೆ, ಆ ಒಂದು ಕ್ಲೋಸ್ಡ್ ಸರ್ಫೇಸ್ ಅಲ್ಲಿ ಏನಿದೆ ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಇರುತ್ತೆ, ಪ್ಲಸ್ ಅಂಡ್ ಮೈನಸ್ ಚಾರ್ಜ್ ಕಾನ್ಸ್ಟಿಟ್ಯೂಟ್ ಅಂಡ್ ಡೈಪೋಲ್ ಅಲ್ವಾ. ಎಲೆಕ್ಟ್ರಿಕ್ ಡೈಪೋಲ್ ನ ನೆಟ್ ಚಾರ್ಜ್ ಎಷ್ಟಾಗಿರುತ್ತೆ 0. ನೆಟ್ ಚಾರ್ಜ್ 0 ಅಂದಾಗ ಫ್ಲಕ್ಸ್ ಎಷ್ಟು 0. ಸೊ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟಾಗಿತ್ತು 2024 ನ 4 ಕ್ವೆಶನ್ಸ್. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಲೆಸನ್. 2023 ಪೇಪರ್ ನಲ್ಲಿರುವ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಲೆಸನ್ ನ ಕ್ವೆಶನ್ಸ್ ಅನ್ನ ನೋಡೋದಾದ್ರೆ ಇಲ್ಲೂ ಅಷ್ಟೇ 1 2 3 4 ಕ್ವೆಶನ್ಸ್ ಕೊಟ್ಟಿದ್ದಾರೆ. 4 to 5 ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮಕ್ಕಳೇ. ಇದು ಹೈ ವೈಟೇಜ್ ಚಾಪ್ಟರ್ ಆಗಿರುತ್ತೆ. ಸೊ ಇಲ್ಲಿ ಕ್ವಶನ್ ಅಲ್ಲಿ ಏನಿದೆ, ಇನ್ ದಿ ಸಿಚುವೇಶನ್ ಶೋನ್ ಇನ್ ದ ಡಯಾಗ್ರಾಮ್ ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ ವಿಚ್ ಇಸ್ ಲೆಸ್ ದನ್ ಪ್ಲಸ್ ಕ್ಯೂ ಅಂಡ್ ಆರ್ ಇಸ್ ವೆರಿ ಮಚ್ ಗ್ರೇಟರ್ ದನ್ ಎ. ಇದು ಆರ್ ಇಸ್ ವೆರಿ ಮಚ್ ಗ್ರೇಟರ್ ದನ್ ಎ. ಇಲ್ಲಿ 2 ಕ್ಯೂ ಕೊಟ್ಟಿರ್ತಾರಲ್ವಾ, ಸೊ ಇದು ಕ್ಯಾಪಿಟಲ್ ಕ್ಯೂ. ಓಕೆ, ಕ್ಯಾಪಿಟಲ್ ಕ್ಯೂ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಸ್ಮಾಲ್ ಕ್ಯೂ ಅಂದ್ರೆ ಇಲ್ಲಿ ಇದೆಯಲ್ಲ, ಈ ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ ಇಸ್ ವೆರಿ ಮಚ್ ಲೆಸ್ ದನ್ ಕ್ಯಾಪಿಟಲ್ ಕ್ಯೂ. Okay, magnitude of capital Q and R is very much greater than A. ನಿಮಗೆ ಗೊತ್ತು A ಅಂದ್ರೆ ಏನು ಅಂತ ಹೇಳಿ ಅಲ್ವಾ. The net force on the charge minus Q, this is free charge minus Q, and net torque on it about O at an instant shown are respectively. ನಾವೀಗ ಏನ್ ಫೈಂಡ್ ಔಟ್ ಮಾಡಬೇಕು, net force as well as net torque. So force ಗೆ ಏನ್ ಫಾರ್ಮುಲಾ, force F is equal to Q into E. ಫಸ್ಟ್ ನಮ್ಗೆ ಇ ಗೊತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಇ ಇಕ್ವಿಟೋರಿಯಲ್ ಲೈನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ 1/4πε0 P ಡಿವೈಡೆಡ್ ಬೈ R ಕ್ಯೂಬ್. ಇದು ಫಾರ್ಮುಲಾ ಅಲ್ವಾ, ನಮಗೆ ಗೊತ್ತಿರೋದು. ಸೊ ನಾವೀಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಗೆ ರಿಲೇಷನ್ ಏನ್ ಬರುತ್ತೆ, ನಾವು ವೆಕ್ಟರ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಯಾಕೆಂದ್ರೆ ನಾವಿಲ್ಲಿ ನೋಡಿದಂಗೆ ಆಪ್ಷನ್ ಗಳಲ್ಲೆಲ್ಲ ವೆಕ್ಟರ್ ಫಾರ್ಮ್ ಇದೆ. ಸೊ ನಾವ್ ಹೆಂಗ್ ಬರಿತೀವಿ ಇದನ್ನ, 1/4πε0 P ಇಂಟು ಕ್ಯೂ, Q into P divided by R cube. ಇದು ಮ್ಯಾಗ್ನಿಟ್ಯೂಡ್ ಆಯ್ತು. ಸೊ ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗುತ್ತೆ, ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ. ಸೊ ಇವಾಗ ಫಸ್ಟ್ ಥಿಂಗ್, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ದೇರ್ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಹಂಗಾದ್ರೆ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಫೋರ್ಸ್ ಇಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗುತ್ತೆ. ಇದು ಈ ಡೈರೆಕ್ಷನ್ ಅಂದ್ರೆ ಏನಿದು ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಸೊ ದೇರ್ಫೋರ್ ವಾಟ್ ಇಸ್ ಆನ್ಸರ್, ಇಲ್ಲಿ ನಾನು ಐ ಕ್ಯಾಪ್ ಅಂತ ಬರ್ಕೋಬೇಕು ಇದು. ಓಕೆ, ಈಗ ಫಸ್ಟ್ ನೀವು ಆಪ್ಷನ್ ನೋಡ್ಕೊಳ್ಳಿ. ಪ್ಲಸ್ ಐ ಕ್ಯಾಪ್ ಇರುವ ಆಪ್ಷನ್ ಅಲ್ಲಿ ಯಾವ್ದಿದೆ, ಎರಡು ಆಪ್ಷನ್ ಸಿಗುತ್ತೆ ನಿಮ್ಗೆ, ಬಿ ಮತ್ತೆ ಸಿ. ಬಿ ಮತ್ತೆ ಸಿ ನೋಡಿದ್ರೆ ನಿಮ್ಗೆ 2 ಆಪ್ಷನ್ ಸಿಗುತ್ತೆ, ಬಿ ಅಂಡ್ ಸಿ ಅಲ್ಲಿ ಐ ಕ್ಯಾಪ್ ಅಂತಿದೆ. ಸೊ ಹಂಗಿದ್ರೆ ನಾನು ಸೆಕೆಂಡ್ ಒನ್ ನೋಡ್ಕೋಬೇಕು, ಟಾರ್ಕ್. ಟಾರ್ಕ್ ಏನು, ಟೌ ಇಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ಓಕೆ, ಇಲ್ಲಿ ಆರ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಆರ್ ಇಸ್ ವೈ ಆಕ್ಸಿಸ್ ಅಂದ್ರೆ ಜೆ. ಓಕೆ, ಜೆ ಕ್ರಾಸ್ ಐ. ಜೆ ಕ್ರಾಸ್ ಐ ಅಂದ್ರೆ ಏನು, ಮೈನಸ್ ಕೆ ಬರ್ಬೇಕು ನನಗೆ. ಮೈನಸ್ ಕೆ ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, ಆಪ್ಷನ್ ಸಿ. ಆಪ್ಷನ್ ಸಿ ಅಲ್ಲಿ ಮೈನಸ್ ಕೆ ಇದೆ. ನೀವು ಅಂಡ್ ಇನ್ನು ಒಂದ್ ಏನಂದ್ರೆ, ಇಲ್ಲಿ ಆರ್ ಇಂಟು ಎಫ್ ಮಾಡಿದಾಗ ಇಲ್ಲಿ ಆರ್ ಅನ್ನು ಮಲ್ಟಿಪ್ಲೈ ಮಾಡ್ತೀರಾ, ಮ್ಯಾಗ್ನಿಟ್ಯೂಡ್ ಮಲ್ಟಿಪ್ಲೈ ಮಾಡಿದಾಗ ಎಫ್ ಜೊತೆ, ಇಲ್ಲಿ ಡಿನಾಮಿನೇಟರ್ ಆರ್ ಸ್ಕ್ವೇರ್ ಬರಬೇಕು. ಸೊ ಬಿ ಅಂಡ್ ಸಿ ಎರಡೂ ಆಪ್ಷನ್ ಅಲ್ಲೂ ಆರ್ ಸ್ಕ್ವೇರ್ ಇದೆ. ಸೊ ನೀವು ನೋಡ್ಬೇಕಾಗಿದ್ದು ಓನ್ಲಿ ಮೈನಸ್ ಕೆ ಇದೆಯಾ ಅಂತ ಹೇಳಿ. ಸೊ ಆಪ್ಷನ್ ಸಿ ಅಲ್ಲಿ ಮೈನಸ್ ಕೆ ಇದೆ. ಸೊ ದೇರ್ಫೋರ್ ಆಪ್ಷನ್ ಸಿ. ಓಕೆನಾ ಮಕ್ಕಳೇ. ನೆಕ್ಸ್ಟ್ ಕ್ವಶನ್ ನೋಡಿ, a positively charged glass rod is brought near uncharged metal sphere which is mounted on an insulated stand. If the glass rod is removed, the net charge on the metal sphere is, so it is negative. Correct? Negative charge irutte. Yake positively charged glass rod na ನಾನು ಯಾವ್ದ್ರ ಜೊತೆ ಇಟ್ಕೊಂಡಿದ್ದೀವಿ ಈಗ, ಇದು ಪಾಸಿಟಿವ್ಲಿ ಚಾರ್ಜ್ ರಾಡ್. ಓಕೆ, ದಿಸ್ ಇಸ್ ಪಾಸಿಟಿವ್ಲಿ ಚಾರ್ಜ್ ಗ್ಲಾಸ್ ರಾಡ್ which is brought near to uncharged metal sphere. ಇದರಲ್ಲಿ ಚಾರ್ಜ್ ಇರಲ್ಲ, ಈ ಮೆಟಲ್ ಸ್ಪಿಯರ್ ಅಲ್ಲಿ ಏನು ಚಾರ್ಜಸ್ ಇರಲ್ಲ, ಅನ್ಚಾರ್ಜ್ಡ್. ನಾವು ತಂದಾಗ ಏನಾಗುತ್ತೆ, ಡ್ಯೂ ಟು ಇಂಡಕ್ಷನ್. ಓಕೆ, ಚಾರ್ಜ್ ಡ್ಯೂ ಟು ಇಂಡಕ್ಷನ್. ಬೈ ಇಂಡಕ್ಷನ್ ಏನಾಗುತ್ತೆ, ಇಲ್ಲೆಲ್ಲ ನೆಗೆಟಿವ್ ಅಕ್ಯುಮುಲೇಟ್ ಆಗುತ್ತೆ. ಸೊ ಇಲ್ಲಿ ಪಾಸಿಟಿವ್ ಇರುತ್ತೆ ಅಲ್ವಾ. ಸೊ ನಾವ್ ಏನ್ ಮಾಡ್ತೀವಿ, ಇದನ್ನ ಅರ್ತ್ ಕನೆಕ್ಷನ್ ಕೊಡ್ತೀವಿ. ಅವಾಗ ಈ ಪಾಸಿಟಿವ್ ಚಾರ್ಜಸ್ ಎಲ್ಲ ನಲಿಫೈ ಆಗುತ್ತೆ, ವ್ಯಾನಿಶ್ ಆಗುತ್ತೆ. ಅಂದ್ರೆ ಆ ಪ್ಲೇಸ್ ಅನ್ನ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ ಇಲ್ಲಿಂದ ಅರ್ತ್ ಇಂದ ಇಲ್ಲಿಗೆ ಹೋಗಿ ಕುತ್ಕೊಳ್ಳುತ್ತೆ.
ಇವಾಗ ನಾನು ಗ್ಲಾಸ್ ರಾಡ್ ನ ರಿಮೂವ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಇದೆಲ್ಲ ವ್ಯಾನಿಶ್ ಆಗಿ ಹೋಗಿರುತ್ತೆ. ಸೊ ಗ್ಲಾಸ್ ರಾಡ್ ನ ರಿಮೂವ್ ಮಾಡಿದಾಗ ಈ ನೆಗೆಟಿವ್ ಚಾರ್ಜಸ್ ಎಲ್ಲ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ದೇರ್ಫೋರ್ ವಾಟ್ ಇಸ್ ಆನ್ಸರ್? ನೆಗೆಟಿವ್ ಚಾರ್ಜ್, ಆಪ್ಷನ್ ಸಿ. ಎಸ್ ಮಕ್ಕಳೇ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಫ್ಲಕ್ಸ್ ರಿಲೇಟೆಡ್ ಆಗಿರುವ ಕ್ವಶನ್ಸ್ ಇದು. ಇಲ್ಲಿ ಒಂದು ಕ್ಯೂಬಿಕಲ್ ಗಾಸಿಯನ್ ಸರ್ಫೇಸ್ ಕೊಟ್ಟಿರ್ತಾರೆ, ಅದರ ಲೆಂತ್ ಸೈಡ್ ಅಥವಾ ಲೆಂತ್ 10 ಸೆಂಟಿಮೀಟರ್ ಕೊಟ್ಟಿರ್ತಾರೆ ಮಕ್ಕಳೇ. ಸೊ ಕ್ಯೂಬ್ ಏರಿಯಾ ಏನು? ಲೆಂತ್ ಇಂಟು ಲೆಂತ್ ಅಥವಾ ಸೈಡ್ ಇಂಟು ಸೈಡ್. ಸೊ ಏರಿಯಾ ಎಷ್ಟಾಗುತ್ತೆ? ಸೈಡ್ ಇಂಟು ಸೈಡ್ ಮಾಡಿದ್ರೆ 10 ಇಂಟು 10 ಆಗುತ್ತೆ. ಸೊ ದಟ್ ಈಸ್ 100 ಸೆಂಟಿಮೀಟರ್ ಅಂದ್ರೆ 10 to the power -2 ಸ್ಕ್ವೇರ್ ಮಾಡಿ -2 ಇಂಟು -2. ಓಕೆ, ಸೊ ಮೈನಸ್ ಅಂದ್ರೆ ಇಲ್ಲಿ 100 ಕ್ಯಾನ್ಸಲ್ ಆಗುತ್ತೆ. 100 and 10 to the power -2 ಕ್ಯಾನ್ಸಲ್ ಆಗುತ್ತೆ. ಸೊ 10 to the power -2 ಮೀಟರ್ ಸ್ಕ್ವೇರ್ ಇದು ಏರಿಯಾ ಆಗಿರುತ್ತೆ. Electric field lines are parallel to x-axis. Electric field lines which are parallel to x-axis as shown. The magnitude of electric field through surfaces A, B, C, D and E, F, G, H. Ideredu surface. Okay, magnitude of electric fields through these two surfaces are given as 6k Newton per coulomb ಇಲ್ಲಿ and ಇಲ್ಲಿ 9k Newton per coulomb. ಇದೇನಿದು? magnitude of electric field. Okay. Then total charge enclosed by the cube is. See ನಾವಿಲ್ಲಿ Gauss law apply ಮಾಡ್ತೀವಿ. 1/epsilon0 times total charge. Okay. So total charge ಹೆಂಗ್ find out ಮಾಡಬೇಕು? So first net flux calculate ಮಾಡೋಣ. Flux through second, that is EFGH minus flux through first surface ABCD. Okay, ಈ ತರ ಮಾಡ್ಕೊಳ್ಳಿ. ಫ್ಲಕ್ಸ್ ಇದ್ ಏನ್ ರಿಲೇಷನ್? ಫ್ಲಕ್ಸ್ ಇಸ್ ಈಕ್ವಲ್ ಟು E ಇಂಟು A ಕಾಸ್ ಆಫ್ ಥೀಟಾ. ಇಲ್ಲಿ ಥೀಟಾ ಎಷ್ಟಿರುತ್ತೆ? 0 ಡಿಗ್ರಿ, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ದೇ ಆರ್ ಅಲಾಂಗ್ ಸೇಮ್ ಡೈರೆಕ್ಷನ್ ಅಲ್ವಾ ಮಕ್ಕಳೇ. ಸೊ ದೇರ್ಫೋರ್ ಕಾಸ್ 0 ಇಸ್ 1 ಆಗುತ್ತೆ. E ಇಂಟು A ಮಾಡಿ, E ಇಲ್ಲಿ ಕೊಟ್ಟಿರ್ತಾರೆ 6k, k ಅಂದ್ರೆ 10 to the power 3, 6k ಓಕೆ ಇಂಟು A. ಸೊ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 6000 ಇಂಟು ಇಲ್ಲಿ 10 to the power -2 ಎಷ್ಟಾಗುತ್ತೆ? 10 to the power 3 minus 10 to the power 2. ನಾನು ಇಲ್ಲಿ ಬರೆದು ತೋರಿಸ್ತೀನಿ ಒಂದನ್ನ. 10 to the power 3 into 10 to the power -2. ಓಕೆ, ಎಷ್ಟಾಯ್ತು ಇದು? 3 minus 2 ಅಂದ್ರೆ 1 ಆಯ್ತು. 110. ಸೊ ದಟ್ ಈಸ್ 60 ಅಂಡ್ ಇಲ್ಲಿ ಎಷ್ಟು? ಸಾರಿ, ಇದು 90. ಫಸ್ಟ್ 9 ಅಲ್ವಾ? ಇದು 90 ಆಗುತ್ತೆ, ಮೈನಸ್ ಇದು 60 ಆಗುತ್ತೆ. 60 ದಟ್ ಈಸ್ ಈಕ್ವಲ್ ಟು 30. ಓಕೆ, 30 ಆಗುತ್ತೆ ಫ್ಲಕ್ಸ್. ಸೊ ಫ್ಲಕ್ಸ್ 30 ಆದ್ರೆ ಚಾರ್ಜ್ ಎಷ್ಟು? ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಚಾರ್ಜ್ ಇಸ್ ಈಕ್ವಲ್ ಟು epsilon0 ಇಂಟು ಫ್ಲಕ್ಸ್. epsilon0 ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು 9 into 10 to the power -12, 9 into 10 to the power -12 into 30. ಸೊ ಈಗ ಆಪ್ಷನ್ ನೋಡ್ಕೊಳ್ಳಿ. 9 3s are 27 ಅಂದ್ರೆ ಎರಡು ಆಪ್ಷನ್ ಅಲ್ಲಿ 27 ಇದೆ. ಸೊ ನೀವು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಆಪ್ಷನ್ ಟಿಕ್ ಮಾಡ್ಕೋಬೇಕು. ಸೊ ಎರಡು ಆಪ್ಷನ್ ಅಲ್ಲೂ 0.27 ಅಂತ ಇದೆ. ಅಂದ್ರೆ ಯಾವ್ದಾಗುತ್ತೆ ಇಲ್ಲಿ? ಸೊ ಇಲ್ಲಿ ಪ್ಲಸ್ ಬಿ, ಆಪ್ಷನ್ ಬಿ ಪ್ಲಸ್ 27 ನ್ಯಾನೋ ಕೂಲಮ್. ಓಕೆ, ಟೋಟಲ್ ಚಾರ್ಜ್ ಇಸ್ ಪ್ಲಸ್ 0.27 ನ್ಯಾನೋ ಕೂಲಮ್. ನ್ಯಾನೋ ಕೂಲಮ್ ಏನಕ್ಕಾಯ್ತು ಅಂತ ಗೊತ್ತಾಯ್ತಲ್ವ ಮಕ್ಕಳೇ ನಿಮ್ಗೆ? ಇಲ್ಲಿ 9 3s are 27, 270 ಆಗುತ್ತೆ ಇದು. ಓಕೆ, 270 ಆಗುತ್ತೆ ಇಂಟು 10 to the power -12. ಇಲ್ಲಿ ನಾನು ಅಂದ್ರೆ ಡಿವೈಡೆಡ್ ಬೈ 1000 ಇಂಟು 1000 ಮಾಡಿ. ಇದಕ್ಕೆ ಡಿವೈಡೆಡ್ ಬೈ 270 ಡಿವೈಡೆಡ್ ಬೈ 1000 ಮಾಡಿದ್ರೆ ಎಷ್ಟು ಬರುತ್ತೆ? 0.27 ಇಂಟು 3 ಮಾಡಿ ಅಂದ್ರೆ -9 ಆಗುತ್ತೆ. ದಟ್ ಈಸ್ ನ್ಯಾನೋ ಕೂಲಮ್. ಓಕೆ, ಸೊ ಚಾರ್ಜ್ ಇಸ್ ಪಾಸಿಟಿವ್ ಹಿಯರ್, ರೈಟ್? ಚಾರ್ಜ್ ಇಸ್ ಪಾಸಿಟಿವ್. ಸೊ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಏನಾಯ್ತು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗ್ ಹೋಗ್ತಾ ಇದೆ ಅವೇ ಫ್ರಮ್ ಇಟ್ ಅಲ್ವಾ? ಇಲ್ಲಿ ಪಾಸಿಟಿವ್ ಚಾರ್ಜ್ ಎನ್ಕ್ಲೋಸ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಮೂವಿಂಗ್ ಔಟ್ವರ್ಡ್. Since it is electric field lines are outward normal, we are expecting positive charge. That's why option B. Okay, namakle. The electric field at a distance r from an infinitely long uniformly charged straight conductor having linear charge density lambda is E1. E1 illi electric charge electric field due to infinitely long thin wire, charged thin wire is E1. ಅದರ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಕೊಟ್ಟಿರ್ತಾರೆ. ಸೊ E1 ಏನ್ ಎಕ್ಸ್ಪ್ರೆಷನ್? 1/2πε0 ಲ್ಯಾಂಬ್ಡಾ ಬೈ r ಆಗಿರುತ್ತೆ. ಅನದರ್ ಯೂನಿಫಾರ್ಮ್ಲಿ ಚಾರ್ಜ್ ಕಂಡಕ್ಟರ್ ಹ್ಯಾವಿಂಗ್ ಸೇಮ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇಸ್ ಬೆಂಟ್ ಇಂಟು ಸೆಮಿ ಸರ್ಕಲ್ ಆಫ್ ರೇಡಿಯಸ್ r. The electric field at its center is -E2.
ಸೊ ಇದು E2. ಓಕೆ, ಇಲ್ಲಿ ಮೈನಸ್ ಇದೆ ಅಂದಾಗ ಇದು ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ. ಓಕೆ, E2 ಮೈನಸ್ E2 ಇದು ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ. ಓಕೆ, ಇವಾಗ ಕ್ವಶನ್ ಏನು ಅಂದ್ರೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ E1 ಅಂಡ್ E2 ಅಂತ ಆಗಿರುತ್ತೆ. ಸೊ ಇಲ್ಲಿ E2 ಏನು ರಿಲೇಷನ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಥಿನ್ what is that semicircular ring is E is equal to 2 times constant K lambda by R. ಈ ರಿಲೇಷನ್. ಸೊ ಈ ರಿಲೇಷನ್ ನೀವು ನೋಡಿದಾಗ 2 2 ಕ್ಯಾನ್ಸಲ್ ಆಗುತ್ತೆ. ಇದನ್ನ ಚೆಕ್ ಮಾಡಿದ್ರೆ E1 and E2 are equal ಅಂತ ಬರುತ್ತೆ ನಮಗೆ. E1 and E2 are equal. So therefore option 1. ಇದಾಗಿತ್ತು ಮಕ್ಕಳೇ 23 ಪೇಪರ್. ಓಕೆ, ನೆಕ್ಸ್ಟ್ 22 ಪೇಪರ್ ನೋಡೋದಾದ್ರೆ here there are 4 charges plus Q, plus 2Q, plus Q, minus 2Q are placed at the corner of square ABCD. The force on unit positive charge kept at the center O is. It is along the diagonal BD. ಇದನ್ನ ನಾನು ಆವಾಗಲೇ ಹೇಳಿದೀನಿ, ಮೊದಲಿನ ವಿಡಿಯೋದಲ್ಲಿ ತೋರಿಸಿದೀನಿ ಇಲ್ಲಿ. ಸೊ ಇದು ABCD ಇತ್ತು ಅಂದ್ರೆ ಇದು ಸೆಂಟರ್. ಸೊ ಇಲ್ಲಿ ಪ್ಲಸ್ 2Q ಇರುತ್ತೆ, ಇಲ್ಲಿ ಮೈನಸ್ 2Q ಇರುತ್ತೆ, ಅಂಡ್ ಇದೆರಡು Q ಆಗಿರುತ್ತೆ. ಸೊ ದ ಟೋಟಲ್ ಫೋರ್ಸ್ ಇಸ್ ಆಕ್ಟಿಂಗ್ ಅಲಾಂಗ್ ದಿಸ್ ಡೈರೆಕ್ಷನ್. Therefore, the force on a unit positive charge kept at the center O is acting along BD. Okay, option 4. ನೆಕ್ಸ್ಟ್ ಕ್ವಶನ್ ಅಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ P ಕೊಟ್ಟಿರ್ತಾರೆ, ಥೀಟಾ ಕೊಟ್ಟಿರುತ್ತೆ, ಅಂಡ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿರ್ತಾರೆ, ಟಾರ್ಕ್ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್, ಟಾರ್ಕ್ ಸಬ್ಸ್ಟಿಟ್ಯೂಟ್ ಮಾಡಿ PE ಸೈನ್ ಥೀಟಾ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ಆದಷ್ಟು ಶಾರ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ನೀವು ಅದನ್ನೆಲ್ಲ ಬರ್ಕೊಂಡು ಹೋಗೋದೆಲ್ಲ ಫಾಸ್ಟ್ ಆಗಿರ್ಬೇಕು. ಓಕೆ, 4 × 10⁻⁻9 ಅನ್ನೋದು ಡೈಪೋಲ್ ಮೊಮೆಂಟ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ 5 × 10⁴ ಆಗಿರುತ್ತೆ. ಅಂಡ್ ಸೈನ್ ಆಫ್ 30 ಹಾಫ್ ಆಗುತ್ತೆ, 2 2s ಆಗುತ್ತೆ, 2 5s 10 ಆಗುತ್ತೆ. ಅಂಡ್ ಇಲ್ಲಿ 10⁻⁻9 ಪ್ಲಸ್ 5, ಸೊ 10⁻⁻4 ಬರುತ್ತೆ. 10⁻⁴ ಆಪ್ಷನ್ ಥರ್ಡ್ ಒನ್. ಓಕೆ, ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಚಾರ್ಜ್ ಪಾರ್ಟಿಕಲ್ ಆಫ್ ಮಾಸ್ ಕೊಟ್ಟಿರ್ತಾರೆ. ಚಾರ್ಜ್ ಇಸ್ released from rest in an uniform electric field, neglecting the effect of gravity, kinetic energy of charged particle ಅಂತ ಹೇಳಿ ಕ್ವಶನ್ ಇದೆ. ಎಕ್ಸ್ಪ್ರೆಷನ್ ಅಲ್ಲಿ ನೀವು ಚೆಕ್ ಮಾಡಬೇಕು ಯಾವ ಆಪ್ಷನ್ ಕೈನೆಟಿಕ್ ಎನರ್ಜಿ ತೋರಿಸುತ್ತೆ ಅಂದ್ಬಿಟ್ಟು. ಸೊ ಕೈನೆಟಿಕ್ ಎನರ್ಜಿ ಏನ್ ಎಕ್ಸ್ಪ್ರೆಷನ್, half mv². ಓಕೆ, ಈಕ್ವಲ್ ಟು U plus AT. ಈ ಫಾರ್ಮುಲಾ ಆದ್ರೂ ಯೂಸ್ ಮಾಡಬಹುದು. ಸೊ ಸಿನ್ಸ್ ದ ಚಾರ್ಜಡ್ ಪಾರ್ಟಿಕಲ್ ಈಸ್ ರಿಲೀಸ್ಡ್ ಫ್ರಮ್ ರೆಸ್ಟ್, ಸೊ ಇನಿಷಿಯಲ್ ವೆಲಾಸಿಟಿ 0, V is AT. ಈ ಫಾರ್ಮುಲಾ ತಗೊಳ್ಳಿ. A ಅಂದ್ರೆ ಏನು, QE/m ಆಗುತ್ತೆ, F/m, F is QE, QE/m into T. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ half m into V². V² ಅಂದ್ರೆ Q² E² divided by m² into T². ಇಲ್ಲಿ ಒಂದು m ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಸೊ Q² E² T² divided by 2m ಅನ್ನೋದು ಆಪ್ಷನ್ ಬಿ ಆಗಿತ್ತು. ಓಕೆ, ಅಂಡ್ ಹಂಗೆ ನಾವು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಇಲ್ಲಿ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಶಿಯಲ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ವೇರಿ ವಿತ್ ಡಿಸ್ಟೆನ್ಸ್ ಆಸ್. ಇದು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಿಮ್ಗೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಶಿಯಲ್, ಫೀಲ್ಡ್ ವೇರೀಸ್ ಆಸ್ 1/r³ ಆಗುತ್ತೆ ಡ್ಯೂ ಟು ಡೈಪೋಲ್, ಅಂಡ್ ಪೊಟೆನ್ಶಿಯಲ್ 1/r² ಆಗಿರುತ್ತೆ. ಓಕೆ, ಸೊ ಇದಾಗಿತ್ತು 4 ಕ್ವಶನ್ಸ್ ಫ್ರಮ್ 2022 ಪೇಪರ್. ನೆಕ್ಸ್ಟ್ 2020 ಪೇಪರ್ ಅಲ್ಲಿರುವ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಲೆಸನ್ ನ ಕ್ವೆಶನ್ಸ್ ನೋಡೋದಾದ್ರೆ ಇಲ್ಲಿ ಇವಾಗ ಒಂದು ಪಾಯಿಂಟ್ ಚಾರ್ಜ್ Q ಕೊಟ್ಟಿರ್ತಾರೆ. ಅದನ್ನ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂದ್ರೆ ಕಾರ್ನರ್ A of the cube of side A. What is the electric flux through the face ABCD? ಈ ಫೇಸ್ ABCD ಎಲ್ಲಿದೆ ಮಕ್ಕಳೇ, ಇಲ್ಲಿದೆ ನೋಡಿ. ABCD ಇಲ್ಲಿದೆ, ಇದು ABCD ಅಪ್ಪರ್ ಸರ್ಫೇಸ್ ಮೂಲಕ ಪಾಸ್ ಆಗ್ತಾ ಇರುವ ಎಲೆಕ್ಟ್ರಿಕ್ ಫ್ಲಕ್ಸ್ ಏನು, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಫೇಸ್ ABCD ಅಂತ ಕೇಳಿರೋದು. ಈ ಚಾರ್ಜಸ್ ನೋಡಿ ಇಲ್ಲಿದೆ, ಈ ಕಾರ್ನರ್ ಅಲ್ಲಿ ಇದೆ, ಹೊರಗಡೆ ಇದೆ ಚಾರ್ಜಸ್. ಸೊ ದೇರ್ ಇಸ್ ನೋ ಚಾರ್ಜ್ ಎನ್ಕ್ಲೋಸ್ಡ್ ಇನ್ ದಿ ಸರ್ಫೇಸ್. ದಟ್ಸ್ ವೈ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಟ್ ಸರ್ಫೇಸ್ ಇಸ್ 0. ಆಪ್ಷನ್ ಎ. ಎಸ್ ಮಕ್ಕಳೇ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆನ್ ದಿ ಲೆಫ್ಟ್ ಹ್ಯಾವ್ ಟ್ವೈಸ್ ದಿ ಸಪರೇಷನ್ ಆನ್ ದೋಸ್ ಆನ್ ದಿ ರೈಟ್ ಆಸ್ ಶೋನ್ ಇನ್ ದಿ ಫಿಗರ್. ಇಲ್ಲಿ ನಿಮಗೆ ಕಾಣಿಸ್ತಿದೆ, ಇದು ದೂರ ಇದೆ, ಇದು ಹತ್ರ ಇದೆ. ಸಿ ಕ್ರೌಡೆಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೋರ್ ಆರ್ ಸ್ಟ್ರಾಂಗರ್ ವಿಲ್ ಬಿ ದಿ ಫೀಲ್ಡ್. ಸೊ ಈ ರೀಜನ್ ಅಲ್ಲಿ ಸ್ಟ್ರಾಂಗರ್ ಆಗಿರುತ್ತೆ ಫೀಲ್ಡ್. ಇಲ್ಲಿ ಸಪರೇಷನ್ ಜಾಸ್ತಿ ಇದೆ ಅಂದ್ರೆ ಇಲ್ಲಿ ಸ್ವಲ್ಪ ವೀಕ್ ಆಗಿರುತ್ತೆ. ಸೊ ಟ್ವೈಸ್
ಇಲ್ಲಿ ಟ್ವೈಸ್ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀಜನ್ ಅಲ್ಲಿ ಟ್ವೈಸ್ ದಟ್ ಇನ್ ದಿಸ್ ರೀಜನ್. ಓಕೆ, now if the magnitude of field at A is 40, what is the force on 20 microcoulomb charge kept at B ಅಂತ ಹೇಳಿ ಕ್ವಶನ್ ಇದೆ. ಸೊ ಇಲ್ಲಿ ಫೀಲ್ಡ್ 40 ಇತ್ತು ಅಂದ್ರೆ ಇಲ್ಲಿ ಎಷ್ಟಿರುತ್ತೆ ಫೀಲ್ಡ್ 20 ಇರುತ್ತೆ, ಹಾಫ್ ಇರುತ್ತೆ. ಓಕೆ, the question is what is the force on charge 20 microcoulomb. so force is Q into E. ಇಲ್ಲಿ ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ 20 ಮೈಕ್ರೋಕೂಲಮ್ 20 ಮೈಕ್ರೋ ಅಂಡ್ ಇ ಎಷ್ಟು 20 ಇರುತ್ತೆ. 20 into 20 ಅಂದ್ರೆ 400 ಅಂದ್ರೆ 4 ಅನ್ನೋ ಆಪ್ಷನ್ ಎ ಅಲ್ಲಿದೆ. 4 ಅನ್ನೋದು ಜಸ್ಟ್ ನೀವು ಅದನ್ನ ನೋಡಿದ್ರೆ ಸಾಕು, ಆ ನಂಬರ್ 4 ಅನ್ನೋದು ಆಪ್ಷನ್ ಎ ಅಲ್ಲಿ ಇರುತ್ತೆ. ಸಮ್ ಟೈಮ್ಸ್ ಇದು ವರ್ಕ್ ಆಗುತ್ತೆ ಮಕ್ಕಳೇ, ನೀವು ಜಸ್ಟ್ ಆಪ್ಷನ್ ನೋಡ್ಕೊಳ್ಳಿ, ಆಪ್ಷನ್ ಅಲ್ಲಿ ಇನ್ನೊಂದು ನಂಬರ್ 4 ರಿಪೀಟ್ ಆಯ್ತು ಅಂದ್ರೆ ಅವಾಗ ಈ ಪವರ್ ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲ ಅಂದ್ರೆ ನಂಬರ್ ರಿಪೀಟ್ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆಪ್ಷನ್ ಎ ಅಂತ ಟಿಕ್ ಮಾಡ್ಕೊಳ್ಳಿ, ಇಲ್ಲಿ ಆಪ್ಷನ್ ನ ಟಿಕ್ ಮಾಡ್ಕೊಳ್ಳಿ. ಓಕೆ, ನಂಬರ್ ಇರುವ ಆಪ್ಷನ್ ನ ಟಿಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ಬಟ್ ಆಪ್ಷನ್ ಅಲ್ಲಿ ಎರಡು ಆಪ್ಷನ್ ಅಲ್ಲಿ 4 ಅಂತ ಇದ್ದಾಗ ನೀವು ನೋಡ್ಲೇಬೇಕಾಗತ್ತೆ, ಗಡಿಬಿಡಿ ಮಾಡಬೇಡಿ. ಓಕೆ, ನೆಕ್ಸ್ಟ್ ಕ್ವಶನ್. An infinitely long thin straight wire has uniform charge density which is given, and what is the magnitude of electric field at a distance 20 cm from the axis of the wire. ಓಕೆ, ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳೇ. ಸೊ ಡೈರೆಕ್ಟ್ ಆಗಿರುತ್ತೆ E is equal to 1/2πε0 lambda by r. ಈ ಫಾರ್ಮುಲಾ ಹಾಕಿದ್ರೆ ಆಯ್ತು. ಓಕೆ, next question. A dipole moment P and moment of inertia I is placed in uniform electric field. If it is displaced slightly from its stable equilibrium position, then period of oscillation of dipole is. See, ನಾನು ಇಲ್ಲಿ ಫೈಂಡ್ ಔಟ್ ಮಾಡ್ತೀನಿ. ಇದನ್ನ ಎಕ್ಸ್ಪ್ರೆಷನ್ ನೀವು ನೆನ್ಪಿಟ್ಕೊಂಡ್ರೆ ತುಂಬಾನೇ ಒಳ್ಳೇದಿರುತ್ತೆ. ಇಲ್ಲಿ ಟೈಮ್ ಪೀರಿಯಡ್ ಎಕ್ಸ್ಪ್ರೆಷನ್ ಯಾವುದು ಅಂದ್ರೆ ಡೈರೆಕ್ಟ್ ಆಗಿನೂ ಬರ್ಕೋಬಹುದು. ಇದನ್ನ 2π into square root of I/PE. ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ ಮಕ್ಕಳೇ, I/PE. ಓಕೆ, 2019 ಪೇಪರ್ ನೋಡೋದಾದ್ರೆ ಇಲ್ಲಿ ಸರ್ಟನ್ ಚಾರ್ಜ್ ಪ್ಲಸ್ 2q is divided at first into two parts, Q1 and Q2. ಓಕೆ, ಅಂದ್ರೆ Q1 plus Q2 ಹೆಂಗ್ ಬರಿತೀವಿ ನಾವು 2q ಅಂತ ಬರಿತೀವಿ. ಓಕೆ, so that means we can write Q2 as 2q minus Q1, right? So later the charges are placed at certain distance. If the force of interaction between two charges is maximum, then Q/Q1 is. See, ಇವಾಗ ನಾನು ಫೋರ್ಸ್ ಆಫ್ ಇಂಟ್ರಾಕ್ಷನ್ ಹೆಂಗ್ ಬರಿತೀನಿ, ಈ ಎರಡು ಚಾರ್ಜಸ್ ನ Q1 and Q2 are separated by some distance r, then how to write force? F is equal to 1/4πε0 Q1 Q2 divided by r square. ಅದನ್ನ ಹೆಂಗ್ ಬರಿತೀವಿ, F is 1/4πε0 Q1 Q2. Q1 ಅನ್ನ ಹಂಗೆ ಇಟ್ಕೊಡೋಣಂತೆ, Q1 into Q2 ನ ಹೆಂಗ್ ಬರಿತೀವಿ 2q minus Q1 divided by r square ಆಗುತ್ತೆ. ಸೊ ಇವಾಗ 1/4πε0 2q into Q1 minus Q1 square divided by r square, that is F. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, if the force of interaction between two charges maximum, then maximum ಯಾವಾಗ ಆಗುತ್ತೆ, ಫೋರ್ಸ್ ಮ್ಯಾಕ್ಸಿಮಮ್ ಆಗ್ಬೇಕು ಅಂದ್ರೆ ಡಿಸ್ಟೆನ್ಸ್ ತುಂಬಾನೇ ಚಿಕ್ಕದಿರ್ಬೇಕಲ್ವಾ, ಮಿನಿಮಮ್ ಆಗಿರುತ್ತೆ. ಅಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಡಿಫ್ರೆನ್ಶಿಯೇಟ್ ಮಾಡಿದಾಗ ಕಾನ್ಸ್ಟೆಂಟ್ ನ ಹಂಗೆ ಇಟ್ಕೊಳ್ಳಿ. ಓಕೆ, 1/4πε0 2q ಎಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. ಡಿಫ್ರೆನ್ಶಿಯೇಟಿಂಗ್ 2q minus 2q1 ಬರುತ್ತೆ, that is equal to 0. That means 2q is equal to 2q1. Okay, so therefore we can write see here we can write Q/Q1 is equal to 2/2, that is 1. That is 1. Next question ಏನಿದೆ, an electric dipole is kept in non-uniform electric field. It generally experiences, see, non-uniform electric field ಇತ್ತು ಅಂದ್ರೆ it experiences force as well as torque. Uniform electric field ಇತ್ತು ಅಂದ್ರೆ it does not experience force. Net force is 0. It experiences only torque. ಈ ಪಾಯಿಂಟ್ ನ ನೀವು ಗೊತ್ತಿರ್ಬೇಕು ಮಕ್ಕಳೇ, ಇದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. A particle of mass m charge q is placed at rest in uniform electric field E and then released, then kinetic energy attained by the particle after moving a distance y is. So ನಾನು ಆವಾಗಲೇ ಒಂದ್ಸಲ ಹೇಳಿದೀನಿ, ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ is half mv² ಆಗಿರುತ್ತೆ. and v can be written as u is 0, at ಬರಿತೀರಿ, a ಎಷ್ಟು QE/m into t ಬರಿತೀರಾ ಅಲ್ವಾ. ಸೊ ಇಲ್ಲಿ half kinetic energy can be written as half m into
ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್ ನಾವು ಬರಿತೀವಿ. ಸೊ ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್ ಟೈಮ್ ಬೇಡ ಅಂದಾಗ ನಾವು ಈ ರಿಲೇಷನ್ ಯೂಸ್ ಮಾಡಲ್ಲ ಮಕ್ಕಳೇ. ಇನ್ ಟರ್ಮ್ಸ್ ಆಫ್ ಟಿ ಯೂಸ್ ಮಾಡಲ್ಲ. ಇಲ್ಲಿ ನಾವು ಈ ರಿಲೇಷನ್ ಯೂಸ್ ಮಾಡಬೇಕು. v²u² + 2ax ಈ ರಿಲೇಷನ್ ಯೂಸ್ ಮಾಡ್ಕೊಳ್ಳಿ. ಕೈನೆಟಿಕ್ ಎನರ್ಜಿ ಅಟೈನ್ಡ್ ಬೈ ದಿ ಪಾರ್ಟಿಕಲ್ ಆಫ್ಟರ್ ಮೂವಿಂಗ್ ಅ ಡಿಸ್ಟೆನ್ಸ್ y ಈಸ್ ಅಂದ್ರೆ ಇಲ್ಲಿ u 0 ಆಗುತ್ತೆ. ಸೊ v² = 2ay ತಗೊಳ್ಳಿ. ಅಂಡ್ ಇಲ್ಲಿ v² ಪ್ಲೇಸ್ ಅಲ್ಲಿ 2ay ಬರ್ಕೊಳ್ಳಿ. 2 ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ಈಸ್ may. Yes, kinetic energy is may. ಬಟ್ may ಅನ್ನೋ ಆಪ್ಷನ್ ಇಲ್ಲ. ಆಪ್ಷನ್ ಅಲ್ಲಿ q ಅಂತಿದೆ. ಸೊ ನಾವ್ ಏನ್ ಮಾಡ್ಬೇಕು, ಏನ ಹೆಂಗ್ ಬರಿತೀವಿ ಇಲ್ಲಿ ನಮ್ಗೆ ಗೊತ್ತು ಆಲ್ರೆಡಿ, ನಾನು ಹೇಳಿದೀನಿ ಇಲ್ಲಿ a ಏನು QE/em. ಸೊ m ಕ್ಯಾನ್ಸಲ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಇಸ್ QEY ಆಪ್ಷನ್ ಸಿ, ಥರ್ಡ್ ಆಪ್ಷನ್. ಓಕೆ, ಇದಾಗಿತ್ತು ಮಕ್ಕಳೇ 2019 ಅಲ್ಲಿರುವ ಕ್ವಶನ್. ಓಕೆ, ಈ ತರ ನಾನು 2019 to 24 ಅಲ್ಲಿ ಬಂದಿರುವಂತ ಎಲ್ಲಾ ಎಲೆಕ್ಟ್ರಿಕ್ ಚಾರ್ಜಸ್ ಫೀಲ್ಡ್ಸ್ ನ ಕ್ವೆಶನ್ಸ್ ನ ಸಾಲ್ವ್ ಮಾಡಿದೀನಿ ಮಕ್ಕಳೇ. ಈ ತರ ಕೆಲವೊಂದು ಹೈ ವೇಟೇಜ್ ಲೆಸನ್ ತಗೊಂಡ್ಬಿಟ್ಟು ಶಾರ್ಟ್ ನೋಟ್ ಮಾಡ್ಕೊಳ್ಳಿ, ಫಾರ್ಮುಲಾಸ್ ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ, ಅಂಡ್ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿ ಮಕ್ಕಳೇ. PYQ ಸಾಲ್ವ್ ಮಾಡಿ, ಅಥವಾ ನಿಮ್ಗೆ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್ ನ ವರ್ಕೌಟ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ. ಸೊ ನೀವೆಷ್ಟು ಫಾಸ್ಟ್ ಆಗಿ ಸಾಲ್ವ್ ಮಾಡ್ತೀರೋ ಅಷ್ಟು ನೀವು ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ, ಕ್ವಿಕ್ ಆಗಿ ಸಾಲ್ವ್ ಮಾಡೋ ಕೆಪಾಸಿಟಿನ ಡೆವಲಪ್ ಮಾಡ್ಕೊಳ್ಳಿ ಮಕ್ಕಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.